9,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಗೆ ಆದೇಶವನ್ನು ಕೊಟ್ಟಿದೆ. ಈ ಬಗ್ಗೆ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಭೇಟಿ ಕರೆದಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಗೆ ಮುಂದಾಗಿದ್ದಾರೆ. ಸಿಡಬ್ಲ್ಯೂಎಂಗೆ ಆದೇಶದ ಸಾಧಕ ಬಾಧಕದ ಬಗ್ಗೆ ಸಚಿವರು ಚರ್ಚೆಯನ್ನು ನಡೆಸಲಿದ್ದಾರೆ. ನೋಡಿ, ಈ ಹಿಂದೆ 12,000 ಕ್ಯೂಸೆಕ್ ನೀರಷ್ಟು ಪ್ರತಿನಿತ್ಯ ಹರಿಸಬೇಕು ಅನ್ನುವಂತಹ ಆದೇಶ ಇತ್ತು. ಮತ್ತೆ ಈಗ ಅರ್ಜಿಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಈಗ 9,000 ಕ್ಯೂಸೆಕ್ಸ್ ಅಷ್ಟು ನೀರನ್ನ ಪ್ರತಿನಿತ್ಯ ಹರಿಸಬೇಕು, 15 ದಿನಗಳ ಕಾಲ ಅನ್ನುವಂತಹ ಆದೇಶ ಇದೆ. ಈಗ ಇದನ್ನ ಇನ್ನೂ ಕಡಿಮೆ ಮಾಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳ ಪ್ರಯತ್ನ ಅಂತೂ ಮುಂದುವರೆದಿದೆ. ಈಗ ಜಲಸಂಪನ್ಮೂಲ ಸಚಿವರು ಈಗ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಅಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ಇನ್ನು ಸಿಡಬ್ಲ್ಯೂಆರ್ಸಿ ಆದೇಶ ವಿರೋಧಿಸಿ ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಮಂಡ್ಯ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮಂಡ್ಯ ಶ್ರೀರಂಗಪಟ್ಟಣದ ಕಾವೇರಿ ನದಿ ಬಳಿ ಪ್ರೊಟೆಸ್ಟ್ ನಡೀತಾ ಇದೆ. ನೋಡಿ, ಅವೈಜ್ಞಾನಿಕವಾಗಿ ಆದೇಶವನ್ನ ಕೊಟ್ಟಿದೆ ಸಿಡಬ್ಲ್ಯೂಆರ್ಸಿ. ಪದೇ ಪದೇ ನೀರ್ ಬಿಡಿ ಅಂತಾನೆ ಹೇಳುತ್ತಾ ಇದ್ದಾರೆ. ನಮಗ್ ನೀರಿಲ್ಲ, ತಮಿಳ್ನಾಡಿಗೆ ನೀರ್ ಬಿಡೋಕೆ ಹೇಗೆ ಸಾಧ್ಯ? ತಮಿಳ್ನಾಡಿಗೆ ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಅಂದ್ರೆ ತಮಿಳ್ನಾಡಿಗೆ ನೀರ್ ಬಿಟ್ರೆ ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆಗೆ ಗತಿ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀರು ನಿರ್ವಹಣಾ ಮಂಡಳಿ ಏನಿದೆ, ತೀರ್ಪು ಯಾವಾಗ್ಲೂ ತಮಿಳ್ನಾಡು ಪರನೇ ಬರ್ತಾ ಇದೆ. ನಮ್ಮ ಪರವಾಗಿ ಯಾಕೆ ಬರ್ತಾ ಇಲ್ಲ? ನಮ್ಮ ಲಾಯರ್ಗಳೇನು ವಾದ ಮಾಡ್ತಾ ಇಲ್ವಾ ಅನ್ನೋವಂಥದ್ದು ನಮ್ಮ ಪ್ರಶ್ನೆ. ಮತ್ತು ಜಲನೀತಿ ಅಂತ ಹೇಳ್ತಾರೆ, ನಮಗೆ ನದಿ ಜೋಡಣೆ ಮಾಡ್ತೀವಿ ಅಂತ ಅನ್ನೋದನ್ನ ಬರೀ ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲಿ ಮಾತ್ರ ಕೇಳ್ತಾ ಇದ್ದೀವಿ. ನಾವು ನದಿ ಜೋಡಣೆ ಮಾಡೋಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗಲ್ವಾ ಅಥವಾ ಆಗುತ್ತಾ? ಅದನ್ನು ಕರೆಕ್ಟಾಗಿ ಹೇಳಬೇಕು. ನದಿ ಜೋಡಣೆ ಮಾಡ್ತೀವಿ ಅಂತ ನಾವು ಸುಮಾರು ವರ್ಷದಿಂದ ಕೇಳ್ತಾನೆ ಇದ್ದೀವಿ. ಇದು ಅಲ್ಲೇ ಕುಳಿತಿದೆ, ಪೇಪರಲ್ಲಿ, ಪೆನ್ನಲ್ಲಿ ಮತ್ತು ಮೀಡಿಯಾದಲ್ಲಿ ಪತ್ರಿಕೆಗಳು ನೋಡ್ತಾ ಇದ್ದೀವಿ. ಒಂದು ಮೇಕೆದಾಟು ಯೋಜನೆ ಕೈಗೆತ್ಕೋತೀವಿ ಅಂತ ಹೇಳ್ತಾರೆ. ಮೇಕೆದಾಟು ಯೋಜನೆ ಶೀಘ್ರವಾಗಿ ಕೈಗೆತ್ಕೊಂಡು ಆ ಕೆಲಸ ಮಾಡಿದ್ರೆ ಅಷ್ಟೋ ಇಷ್ಟೋ ನಮ್ಮ ರೈತರಿಗೂ ಅನುಕೂಲ ಆಗುತ್ತೆ. ತಮಿಳ್ನಾಡಿಗೂ ಇವ್ರು ಏನು ನೀರು ಕೊಡ್ಬೋದು ಅದನ್ನು ಕೊಡ್ಬೋದು. ನಮ್ಮ ರೈತರು ಹೋರಾಟ ಮಾಡ್ಕೊಂಡು ಬೀದಿಲಿ ಬಿದ್ದು ಇಲ್ಲಿ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಾ ಇರುವುದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೆಆರ್ಎಸ್ಗೆ ಬಾಟಾಳ್ ನಾಗರಾಜ್ ಮುತ್ತಿಗೆ ಪ್ರಯತ್ನ. ಬೆಂಗಳೂರಿನಿಂದ ಕೆಆರ್ಎಸ್ ವರೆಗೆ ಬಾಟಾಳ್ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆ ನಡೆಸಿ ಹೋರಾಟಗಾರರ ರ್ಯಾಲಿ ಮುಂದುವರೆದಿದೆ. ನಮ್ಮ ರೈತರಿಗೆ ನೀರಿಲ್ಲ, ರೈತರ ಗೋಳು ಕೇಳೋರಿಲ್ಲ, ತಮಿಳುನಾಡಿಗೆ ಹಿಂದೆ ಯಾವಾಗ್ಲೂ ನೀರು ಬಿಟ್ಟಿಲ್ಲ, ಈಗ ತಮಿಳುನಾಡಿಗೆ ನೀರು ಹರಿಸಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಬಾಟಾಳ್ ನಾಗರಾಜ್. ರ್ಯಾಲಿ ಮುಖಾಂತರವಾಗಿ ಕೆಆರ್ಎಸ್ ಮುತ್ತಿಗೆಯ ಪ್ಲಾನ್ ಅನ್ನು ನಡೆಸಿದ್ದಾರೆ. ಈ ಹಿಂದೆಯೂ ಕೂಡ ಬಂದ್ಗೆ ಕರೆ ಕೊಟ್ಟಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿಂದ ಬೆಂಗಳೂರಿಂದ ಕನ್ನಂಬಾಡಿಯವರೆಗೂ ನಮ್ಮ ಮೇಳ ಸುಮಾರು 2 ಗಂಟೆ ಅಷ್ಟೊತ್ತಿಗೆ ತಲುಪ್ತೀವಿ. ಮಧ್ಯೆ ಇನ್ನೂ ಅನೇಕ ನಮ್ಮ ಚಳುವಳಿಗಾರರು ಅಲ್ಲಿ ಬಂದು ಸೇರ್ತಾರೆ. ಸುಮಾರು 100 ವಾಹನಗಳಲ್ಲಿ ಸೇರ್ತಾರೆ. ನಮಗೆ ನಿಜವಾಗಲೂ ಪ್ರಾಮಾಣಿಕ ಹೇಳೋದಾದರೆ ಈ ಸರ್ಕಾರ ಈಗಾಗಲೇ ನೀರು ಬಿಟ್ಬಿಟ್ಟಿದ್ದಾರೆ. ಎಷ್ಟು ನೀರು ಬಿಡಬೇಕೋ ಅಷ್ಟು ನೀರು ಬಿಟ್ಬಿಟ್ರು. ಈಗ ನಿರ್ವಹಣಾ ಸಮಿತಿಯವರು ಮತ್ತೆ 9 TMC ನೀರನ್ನು ಬಿಡಬೇಕು ಅಂಥೇಳಿ 15 ದಿವಸ ಬಿಡಬೇಕು ಅಂಥೇಳಿ 9,000 ಕ್ಯೂಸೆಕ್ ನೀರು ಬಿಡಬೇಕು ಅಂಥೇಳಿ ಅವರು ಭಾಳ ಕೆಟ್ಟ ಬರೆ ಹಾಕಿದ್ದಾರೆ ನಮಗೆ. ನಾವು ಇದೇ ರೀತಿ ಕೂತ್ಕೊಂಡ್ರೆ ಸರಿಯಿಲ್ಲ. ರಾಜ್ಯದ ಜನ ಎಚ್ಚರ ಆಗಬೇಕು, ಕರ್ನಾಟಕದ ಜನ ಎಚ್ಚರ ಆಗಬೇಕು.